ತಾಯಿ ಇಲ್ಲದೆ ನಾವು ಈ ಮಟ್ಟಕ್ಕೆ ಬಂದಿಲ್ಲ. ನಮ್ಮ ತಾಯಿ ತುಂಬಾ ಕಷ್ಟ ಬಿಟ್ಟು ನಮ್ಮನ್ನು ಸಾಕಿದ್ದಾರೆ. ಇವತ್ತು ಮದರ್ಸ್ ಡೇ ಇರೋದು. ಮದರ್ಸ್ ಡೇ ಸೆಲೆಬ್ರೇಷನ್ ಫ್ರೋಸನ್ ಬಾಟಲ್ ಇಂದ ನಾವು ಒಂದು ಗಿವ್ ಅವೇ ಮಾಡ್ತಾ ಇದೀವಿ. ಬಟ್ ಹಂಗೆ ಒಂದು ಸಣ್ಣದೊಂದು ಕ್ವೆಶನ್ ಕೇಳೋಣ ಅಂದ್ಬಿಟ್ಟು. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ ಅಣ್ಣ, ನೇತ್ರಾವತಿ. ನೇತ್ರಾವತಿ. ಇವತ್ತು ಆಕ್ಚುಲಿ ಮದರ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ, ಅಂದ್ರೆ ತಾಯಿಯ ದಿನ ಆಚರಣೆ ಮಾಡ್ತಾ ಇರೋದು. ನಿಮಗೆ ನಿಮ್ಮ ತಾಯಿ ಅಂದ್ರೆ ಒಂದು ಪದದಲ್ಲಿ ಇಲ್ಲ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಹೇಳಿ. ನಮ್ಮ ತಾಯಿ ಅಂದರೆ ನಮಗೆ ತುಂಬ ಪ್ರಪಂಚ. ನಮ್ಮ ತಾಯಿ ಇಲ್ಲದೆ ನಾವು ಈ ಮಟ್ಟಕ್ಕೆ ಬಂದಿಲ್ಲ. ನಮ್ಮ ತಾಯಿ ತುಂಬ ಕಷ್ಟ ಬಿಟ್ಟು ನಮ್ಮನ್ನು ಸಾಕಿದ್ದಾರೆ. ಅವ್ರನ್ನ ಸದಾಕಾಲ ನೋಡೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ನಮ್ಮ ತಾಯಿನ ಸದಾ ಅವ್ರಿಗೆ, ಅವ್ರ ನೆಮ್ಮದಿಯಾಗೆ, ಅವ್ರ ತೃಪ್ತಿಗೆ, ಅವ್ರು ಸದಾ ನಮಗೆ ಎದುರುಗಡೆನೇ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತೀವಿ. ಈ ಮದರ್ಸ್ ಡೇಲಿ ಕೆಲವರು ಹೇಳ್ತಾರೆ, ಏನ್ ಹೇಳಿ, ನಮ್ಮ ತಾಯಿ ನಮ್ಮನ್ನ ಓದಿಸಿಲ್ಲ, ಇಲ್ಲ ನಮ್ಮ ತಾಯಿ ನಮ್ಮ ಸರಿಯಾಗಿ ನೋಡ್ಸ್ಕೊಂಡಿಲ್ಲ, ಇಲ್ಲ ಒಬ್ರು ಹೇಳ್ತಾರೆ ನಮಗೆ ಈ ಥರ ಹೋಮಾರಾಗೆಲ್ಲ ಬಿಟ್ಬಿಟ್ಟಿದ್ದಾರೆ, ನಾವು ಹಂಗಿರ್ಬೇಕು ಹಿಂಗಿರ್ಬಾರ್ದು. ಕೆಲವ್ರು ಜನ ತಾಯಿನ ಆಪೋಸಿಟ್ ಆಗಿರ್ತಾರೆ, ಬೈತಾ ಇರ್ತಾರೆ. ಆ ಥರ ನಿಮ್ಗೆ ಯಾವತ್ತು ಅನ್ಸಿಲ್ವಾ? ಇಲ್ಲ ನಿಮ್ಗೇನಾದ್ರು? ಇಲ್ಲ ಸರ್, ನಮ್ಮ ತಾಯಿ ಆವಾಗ ನಮ್ಮನ್ನು ಕಷ್ಟ ಬಿದ್ದು ಈ ಮಟ್ಟಕ್ಕೆ ಸಾಕಿ ಈ ಮಟ್ಟಕ್ಕೆ ತಂದಿರೋದೇ ನಮ್ಮ ತಾಯಿ ನಮಗೆ ತುಂಬ ದೊಡ್ಡದು. ಆ ಕಾಲದಲ್ಲಿ ತುಂಬ ಕಷ್ಟ ಬಿದ್ದು ಎಲ್ಲ ಇದು ಮಾಡಿದ್ದಾರೆ. ಅವ್ರು ಓದ್ಸೋಕ್ಕಾಗಿಲ್ಲ ಅಂದ್ರೂ ನಮ್ಮನ್ನು ಈ ಮಟ್ಟಕ್ಕಾದ್ರೂ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ತಾಯಿ ಮೇಲೆ. ಇದು ಸಣ್ಣ ಕಾಣಿಕೆ ಗಿಫ್ಟು ನಮ್ಮ ಫ್ರೋಸನ್ ಬಾಟ್ಲಿಂದ, ಚಂದ್ರ ಲೇಔಟು. ಥ್ಯಾಂಕ್ ಯು ಸೊ ಮಚ್.